ಇಲ್ಲಿ ಫ್ರೆಶ್ ಆಗಿರೋ ದಂಟಿನ ಸೊಪ್ಪು ಸ್ವಾಮಿಗಳದ್ದು ಯಾರ್ದೋ ಮನೇಲಿ ಬೆಳೆದಿದ್ರು ಅಂತ ತಂದು ಕೊಟ್ಟಿದ್ದಾರೆ. ಯಾವುದೇ ಕಟ್ಟಿಂಗ್ ಚಾಪರ್ ಅದು ಇದು ಏನೂ ಇಲ್ಲ. ಈ ಥರ ಒಂದು ಪೀಸ್ನ ಹಿಡ್ಕೊಂಡು ಇದರಲ್ಲೇ ಕಟ್ ಮಾಡ್ತೀವಿ. ಸ್ವಾಮಿಯೇ 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 ಸ್ವಾಮಿಯೇ. ನಮ್ಮ ಮನೆ ಹತ್ರ ಮಾಲೆ ಹಾಕಿರೋ ಸ್ವಾಮಿಗಳಲ್ಲಿ ಒಬ್ಬರು ಮನೆಯಲ್ಲಿ ಈ ಥರ ದಂಟಿನ ಸೊಪ್ಪನ್ನ ಬೆಳೆದಿದ್ರಂತೆ. ಸೊ ಹಾಗಾಗಿ ಅವ್ರು ತಂದು ದಂಟಿನ ಸೊಪ್ಪನ್ನ ಕೊಟ್ಟರು. ಯಾವುದೇ ಕೆಮಿಕಲ್ ಹಾಕ್ತೇನೆ ಈ ಥರ ಬೆಳೆದಿರೋ ಸೊಪ್ಪಲ್ಲಿ ಪಲ್ಯ ಮಾಡ್ಕೊಂಡೆಲ್ಲ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಅದಷ್ಟೇ ಅಲ್ಲದೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಮದುವೆಗೂ ಮುಂಚೆ ಅಮ್ಮ ಮನೆಯಲ್ಲೇ ದಂಟಿನ ಸೊಪ್ಪು ಬೆಳೆದ್ರೂ ನಮಗೆ ಬೇಕಾಗಿರಲಿಲ್ಲ. ಆದರೆ ಮದುವೆ ಅಂತ ಆದಮೇಲೆ ಅಲ್ಲಿ ಫುಡ್ಡು ಇಲ್ಲಿ ಫುಡ್ಡು ಅಂತ ಮಿಕ್ಸ್ ಆದಮೇಲೆ ಇಲ್ಲಿ ಫುಡ್ ಏನಾದರೂ ಕೊಟ್ಟರೆ ತುಂಬಾ ಖುಷಿ ಅನಿಸುತ್ತೆ. ಯಾವುದೂ ಬೇಡ ಅನ್ನೋ ಅಷ್ಟು ಮನ್ಸು ಬರೋದೇ ಇಲ್ಲ. ಎಲ್ಲನೂ ತಿಂತಾ ಇರ್ತೀವಿ. ಏನೋ ಗೊತ್ತಿಲ್ಲ, ಮದುವೆಗೂ ಮುಂಚೆ ಅವಾಯ್ಡ್ ಮಾಡ್ತಿದ್ದಿದ್ದು ಫುಡ್ಡುಗಳೆಲ್ಲ ಮದುವೆ ಆದಮೇಲೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ದಂಟಿನ ಸೊಪ್ಪು ಅಂದರೆ ಅರಿವೆ ಸೊಪ್ಪು ಇದೆಯಲ್ಲ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಮನೆ ಹಿಂದುಗಡೆ ಎಲ್ಲ ಕ್ಲೀನ್ ಮಾಡಿ ಕಟ್ಟೆನೆಲ್ಲ ಕಟ್ಟಿ ಈ ಥರ ಚಿಕ್ಕದಾಗಿ ಗಾರ್ಡನ್ ಥರ ಮಾಡಿದ್ರು. ಅಂದರೆ ಅಲ್ಲಿ ಗಿಡ ಎಲ್ಲ ನೆಡಬೇಕು ಅಂತ ಅಮ್ಮ ಆಲ್ರೆಡಿ ಅದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಅರಿವೆ ಸೊಪ್ಪು ಅಡುಗೆ ಮಾಡೋಕ್ಕೆ ಅಂತ ತಂದು ಕೊಟ್ಟರೆ ಅದರಲ್ಲಿ 2 ದಂಟನ್ನ ತೆಗೆದು ಈ ಥರ ನೆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಲ್ರೆಡಿ ದಾಸವಾಳದು ಒಂದು ಲೈನ್ ದಾಸವಾಳ, ಈಗ ಅರಿವೆ ಸೊಪ್ಪು, ದಂಟಿನ ಸೊಪ್ಪು. ನೋಡಿ ಇದರಲ್ಲಿ ಇಲ್ಲಕ್ಕ ಎಲ್ಲಿಗೆ? ಹಾಂ, ಬಂದೆ. ಏನು ಮಾಡ್ತಿದ್ದಾರೆ ಲೀಲಕ್ಕ? ಹಾಂ ಹಾಂ ಹಾಂ, ಗಿಡ ನೆಡ್ತಿದ್ದಾರಾ? ನೀವೇನು ಮಾಡ್ತಿದ್ದೀರಿ ಇಬ್ರು? ಮಣ್ಣಲ್ಲಿ. ನೋಡಿ, ಹಳ್ಳಿಲೆಲ್ಲ ಈ ಥರದ ಮರದನ್ನೇ ಕಟ್ ಮಾಡೋಕ್ಕೆ ಅಂತ ನಾವು ಇಟ್ಕೊಳ್ಳೋದು. ಯಾವುದೇ ಕಟ್ಟಿಂಗ್ ಚಾಪರ್ ಅದು ಇದು ಏನೂ ಇಲ್ಲ. ಈ ಥರ ಒಂದು ಪೀಸ್ನ ಹಿಡ್ಕೊಂಡು ಇದರಲ್ಲೇ ಕಟ್ ಮಾಡ್ತೀವಿ. ಇನ್ನು ದಂಟಿನ ಸೊಪ್ಪೆಲ್ಲ ತಂದಮೇಲೆ ಫ್ರೆಶ್ ಆಗಿ ಆಗ್ಲಿಂದಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈಗ ಅಂತೂ ನಾನು ಅದಕ್ಕೆ ಸ್ವಲ್ಪ ಕೈ ಜೋಡಿಸ್ಕೊಂಡು ಇಬ್ಬರು ಸೇರಿಕೊಂಡು ಅಡುಗೆನ ಮಾಡ್ತೀವಿ. ನಾನು ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಟ್ಟೆ. ಹಾಗೆ ಅವರು ನೆಕ್ಸ್ಟ್ ಅಡುಗೆನೆಲ್ಲ ಮಾಡ್ಕೊಂಡ್ರು. ಸೊಪ್ಪನ್ನ ಫ್ರೆಶ್ ಆಗಿರಬೇಕಾದ್ರೇ ಪಲ್ಯ ಇಲ್ಲ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಬೆಸ್ಟ್. ಅದಕ್ಕೋಸ್ಕರ ಆಗಿಂದಾಗ ತಂದು ಕೂಡಲೇ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡ್ವಿ. ನಮ್ಮನೇಲಂತೂ ಎಷ್ಟೇ ಸೊಪ್ಪು ತಂದ್ರೂ ಒಂದೇ ಸಲಕ್ಕೆ ಖಾಲಿಯಾಗಿ ಹೋಗುತ್ತೆ. ಯಾಕಂದರೆ ಎಲ್ಲರೂ ಸೊಪ್ಪನ್ನ ತಿಂತಾರೆ. ನನ್ನ ಪುಟಾಣಿ ಪಾಪು ಮಲಗಿರ್ಬೇಕಾದ್ರೆ ನಾನು ಸ್ವಲ್ಪ ಅಡುಗೆನೆಲ್ಲ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಸೊಪ್ಪು ಫ್ರೆಶ್ ಆಗಿರಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೇಕು. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಎಲ್ಲ ಮಾಡೋದ್ರಿಂದ ಅಷ್ಟೊಂದೇನು ಅದರಲ್ಲಿರೋ ಸತ್ವ ಸಿಗಲ್ಲ. ಅದೆಷ್ಟೇ ಆದ್ರೂ ಫ್ರಿಜ್ಜಲ್ಲಿರೋ ಸೊಪ್ಪನ್ನ ತಿನ್ನೋದಕ್ಕೂ ಈ ಥರ ಡೈರೆಕ್ಟಾಗಿ ತಂದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಟೇಸ್ಟಲ್ಲೂ ಅಷ್ಟೇ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಸೊಪ್ಪಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಪಲ್ಯ ಹಾಗೂ ಸ್ವಲ್ಪ ಅದರಿಂದ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೇಗ ಹೆಚ್ಕೊಂಡು ಒಗ್ಗರಣೆಗೆಲ್ಲ ಇಟ್ಟೆ. ನಮ್ಮನೇಲಂತೂ ದಂಟಿನ ಸೊಪ್ಪಿನ ಪಲ್ಯ ಅಂದರೆ ಎಲ್ಲರಿಗೂ ಇಷ್ಟ. ಆದರೆ ಸಾಂಬಾರನ್ನ ಯಾರೂ ಟ್ರೈ ಮಾಡಿರಲಿಲ್ಲ. ಸ್ವಲ್ಪ ಬೇಳೆ ಎಲ್ಲ ಹಾಕಿ ಒಟ್ಟಿಗೆ ಸಾಂಬಾರನ್ನು ಮಾಡಿದೆ. ಇನ್ನು ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಎಲ್ಲ ಬಾಯ್ಲ್ಡ್ ರೈಸೇ ಯೂಸ್ ಮಾಡೋದಲ್ವಾ. ಸೊ ನಾನು ಈ ಥರ ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡಾಗ ವೈಟ್ ರೈಸ್ನ ಮಾಡ್ಕೋತೀನಿ. ಸೊಪ್ಪಿನ ಸಾರು ಈ ಥರ ಎಲ್ಲ ಮಾಡ್ಕೊಂಡಾಗ ವೈಟ್ ರೈಸೇ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ. ಬಾಯ್ಲ್ಡ್ ರೈಸ್ ಕೂಡ ಚೆನ್ನಾಗಿರುತ್ತೆ. ಆದರೆ ಒಂದೊಂದು ಸಲ ವೈಟ್ ರೈಸ್ ತಿನ್ನೋಕ್ಕೂ ತುಂಬ ಆಸೆ ಅನಿಸುತ್ತೆ. ಇನ್ನು ಸ್ವಾಮಿಗಳೆಲ್ಲ ಹೊರಗಡೆ ಗುಡಿ ಹತ್ರ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದರೆ ಅವರು ಪೂಜೆಗೋಸ್ಕರ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ರು. ದೇವರಿಗೆ ಮೇಯ್ನ್ ಆಗಿ ಸಂಜೆ ಪೂಜೆಗೆ ಅಲಂಕಾರನೆಲ್ಲ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಯಾವ ಥರ ಅಲಂಕಾರ ಮಾಡಿದ್ರು ಅಂತ. ಸೊ ಹಾಗೆ ಈ ವಾರದ ಪೂಜೆಗೂ ಈ ಥರ ಅಲಂಕಾರನ ಮಾಡ್ಕೋತಾ ಇದ್ದಾರೆ. ಗ್ರೀನರಿ
ಗ್ರೀನರಿ ಮಧ್ಯೆ ಒಂಥರ ಅಯ್ಯಪ್ಪ ಸ್ವಾಮಿನ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ಎಲ್ಲ ಕಡೆ ಅಯ್ಯಪ್ಪ ಸ್ವಾಮಿ ಅಲಂಕಾರನ ಒಂದೊಂದ್ ತರ ಮಾಡ್ತಾರೆ. ಸೊ ಇಲ್ಲಿ ಪೂಜೆಗೋಸ್ಕರ ಈ ತರ ಅಲಂಕಾರನ ಮಾಡಿದ್ದಾರೆ. ಈ ಶನಿವಾರ ಪೂಜೆ ಇರೋದ್ರಿಂದ ಆ ತರ ಎಲ್ಲ ಅಲಂಕಾರ ಅದು ಇದು ಅಂತ ಮಾಡ್ತಾ ಇರ್ತಾರೆ. ಇನ್ನು ಮೀಶೋದಲ್ಲಿ ನನ್ನ ಪಾಪುಗೋಸ್ಕರ ಒಂದು ರಿಯೂಸೇಬಲ್ ಡೈಪರ್ ನ ಆರ್ಡರ್ ಮಾಡಿದ್ದೆ. ನನ್ನ ದೊಡ್ಡ ಮಗಳು ಚಿಕ್ಕ ಪಾಪು ಇರ್ಬೇಕಾದ್ರೂ ನಾನು ಈ ತರ ಆರ್ಡರ್ ಮಾಡಿದ್ದೆ ರಿಯೂಸೇಬಲ್ ಡೈಪರ್ ನ. ಅದು ನನಗೆ ತುಂಬಾನೇ ಕಂಫರ್ಟ್ ಅಂತ ಅನ್ಸಿತ್ತು. ಮನೇಲಿ ಇರ್ಬೇಕಾದ್ರೆ ಬಟ್ಟೆ ಎಲ್ಲ ಹಾಕೋದಕ್ಕಿಂತ ಈ ತರ ರಿಯೂಸೇಬಲ್ ಡೈಪರ್ ಒಳ್ಳೇದಿತ್ತು. ಆಕ್ಚುಲಿ ನಾನು ರಿಯೂಸೇಬಲ್ ಡೈಪರ್ನ 3 years ಬಿಫೋರ್ ನಾನು ಆರ್ಡರ್ ಮಾಡಿ ತರಿಸಿದ್ನಲ್ಲ ದೊಡ್ಡ ಮಗಳದು. ಸೊ ಈಗಲೂ ನಾನು ಆ ಡೈಪರ್ನ ಚಿಕ್ಕ ಮಗಳಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ 2 ಡೈಪರ್ ಬೇಕಿತ್ತು ಅಂತ ಹೇಳಿ ಮೈಲೋ ಅವರದು ಈ ಥರ ರಿಯೂಸೇಬಲ್ ಡೈಪರ್ನ ತರಿಸಿದ್ದೀನಿ. ನಿಮಗೂ ಏನಾದರೂ ಈ ಮೈಲೋ ಅವರ ರಿಯೂಸೇಬಲ್ ಡೈಪರ್ ಬೇಕು ಅಂತ ಆದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಈ ಪ್ರಾಡಕ್ಟ್ ಇದು ಯಾವುದೇ ಪ್ರಮೋಷನ್ನ ಮಾಡ್ತಿಲ್ಲ. ನಿಜವಾಗ್ಲೂ ಇದು ತುಂಬಾನೇ ಚೆನ್ನಾಗಿದೆ. ಮನೇಲಿ ಬೇಬಿ ಇದ್ರೆ ಒಂದ್ಸಲ ಬೈ ಮಾಡಿ ನೋಡಿ. ಮಂಜುನಾಥ ಸ್ವಾಮಿ ರಾಜೇಶ್ವರಿ ಅಮ್ಮವೇ, ದುರ್ಗಪರಶು ಅಮ್ಮವೇ, ಶೃಂಗೇರಿ ಶಾರದಾಂಬೆ, ಹೊರನಾಡ ಅನ್ನಪೂರ್ಣೇಶ್ವರಿ, ಔತರ್ಕ ಮಹಾಗಣಪತಿ, ಮಹಾಮಾಯಿ ಅಮ್ಮವೇ, ನಾಗಯಕ್ಷಿಣಿ ರಕ್ತೇಶ್ವರ ದೇವವೇ, ಸ್ವಾಮಿಯೇ, ಅಗ್ರ ಜ್ಯೋತಿಯೇ, ಜ್ಯೋತಿ ಸ್ವರೂಪಣೆ, ಜ್ಯೋತಿ ಕಾಣು ಕಣಿವೆ, ಹೊನ್ನಂಬಳ ಮೇಡೆ, ಅಯ್ಯಂಡ ದಿವ್ಯ ದರ್ಶನವೇ, ಅಯ್ಯಂಡ ದಿವ್ಯ ಪಾದವೇ, ಅಯ್ಯಂಡ ದಿವ್ಯ ದರ್ಶನವೇ, ಅಗ್ರ ಜ್ಯೋತಿಯೇ, ಜ್ಯೋತಿ ಸ್ವರೂಪಣೆ, ಸ್ವಾಮಿಯೇ, ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಪ್ರತಿ ದಿವಸ ಇಲ್ಲಿ ಗುಡಿಲಿ ಪೂಜೆ ಆಗಬೇಕಾದ್ರೆ ನಾವು ಹೋಗ್ತೀವಿ. ಇನ್ನು ಶನಿವಾರ ಅಂತೂ ಸ್ಪೆಷಲ್ ಪೂಜೆ ಇರುತ್ತೆ. ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ನೈವೇದ್ಯನೆಲ್ಲ ಮಾಡಿರ್ತಾರೆ. ಸೊ ಅದನ್ನೇ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಜೊತೆಗೆ ದೇವಿನೂ ಇರೋದ್ರಿಂದ ದೇವಿಗೆ ಗುಡಾಣ್ಣ ಪ್ರಸಾದ ಅಂತ ಮಾಡ್ತಾರೆ. ಅದಂತೂ ನನಗೆ ತುಂಬಾನೇ ಇಷ್ಟ. ಅದಂತೂ ತುಂಬಾ ರುಚಿಯಾಗಿರುತ್ತೆ. ದೇವರಿಗೆ ಅಂತ ಮಾಡಿರೋ ನೈವೇದ್ಯಗಳು ಮಾಮೂಲಿಗಿಂತ 2 ಪಟ್ಟು ರುಚಿ ಅದ್ರ ಹೆಚ್ಚಾಗೇ ಇರುತ್ತೆ. ಯಾಕಂದ್ರೆ ಆ ನೈವೇದ್ಯನ ಮೊದಲು ದೇವರಿಗೆ ಅರ್ಪಿಸಿರೋದ್ರಿಂದ ಅದಾದ್ಮೇಲೆ ನಾವು ತಿನ್ನೋದ್ರಿಂದ ಅದರ ರುಚಿ ದುಪ್ಪಟ್ಟಾಗಿರುತ್ತೆ. ಇವತ್ತು ಸ್ವಾಮಿಗಳು ಫಲಹಾರಕ್ಕಾಗಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ನ ಮಾಡ್ಕೊಂಡಿದ್ರು. ಶನಿವಾರ ಪೂಜೆಗೋಸ್ಕರ ಹೊರಗಡೆಯಿಂದ ಸ್ವಾಮಿಗಳು ಕೂಡ ಬರ್ತಾರೆ. 48 ದಿವಸ ಅಂತೂ ನಮಗೆ ಚೂರುನು ಬೇಜಾರಾಗಲ್ಲ. ಮನೆ ಸುತ್ತ ಜನ ಓಡಾಡ್ತಾನೆ ಇರ್ತಾರೆ. ಇನ್ನು ಬೆಳಗ್ಗೆ 3:15 ಇವರು ಶರಣು ಕರೆಯೋದು ಅವೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್. ಏನೋ ಇವೆಲ್ಲ ನೋಡೋದಕ್ಕೆ ತುಂಬಾನೇ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ.